ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ತುಂಬ ಸಿಂಪಲ್ಲಾಗಿ ಹೆಸರುಬೇಳೆ ಪಾಯಸ ಆಮೇಲೆ ಉದ್ದಿನ ವಡೆ ಹೇಗೆ ಮಾಡೋದನ್ನು ನೋಡೋಣ ಬನ್ನಿ. ತುಂಬ ಟೇಸ್ಟಿಯಾಗಿ ತುಂಬ ಸಿಂಪಲ್ಲಾಗಿ ಯಾರಿಗೂ ಉದ್ದಿನ ವಡೆ ಮಾಡೋಕ್ಕೆ ಬರಲ್ಲ ಅನ್ನೋರು ಈ ಟ್ರಿಕ್ಸ್ ಯೂಸ್ ಮಾಡಿದ್ರೆ ಆರಾಮಾಗಿ ಮಾಡ್ಕೊಳ್ಬೋದು. ತುಂಬ ಟೇಸ್ಟಿಯಾಗಿ ಅಂತೂ ಬರುತ್ತೆ. ಒಮ್ಮೆ ಟ್ರೈ ಮಾಡಿ. ಮೊದಲಿಗೆ ನಾನು ಹೆಸರುಬೇಳೆ ಪಾಯಸ ಮಾಡ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಹೆಸರುಬೇಳೆಯನ್ನು ತಗೊಂಡಿದ್ದೀನಿ. ಹೆಸರುಬೇಳೆನ ಒಂದು ಸ್ವಲ್ಪ ಲೈಟಾಗಿ ನಾವು ಫ್ರೈ ಮಾಡ್ಕೊಬೇಕು. ಹಾಗಾಗಿ ಒಂದು ಪ್ಯಾನ್ ಇಟ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಹೆಸರುಬೇಳೆ ಕ್ಲೀನ್ ಮಾಡಿಕೊಂಡು ಅದಾಗಿದ್ಮೇಲೆ ನಾನು ಸೇರಿಸ್ಕೊತಾ ಇದ್ದೀನಿ. ಯಾವುದೇ ಒಂದು ಕಾಳುಗಳು ಅಷ್ಟೇ ಒಂದ್ಸರಿ ನೀಟಾಗಿ ನೋಡ್ಕೊಬೇಕು. ಏನಾದರೂ ಒಂದು ಕಡ್ಡಿ ಏನಾದರೂ ಒಂದು ಇದ್ದೇ ಇರುತ್ತೆ. ಹಾಗಾಗಿಬಿಟ್ಟು ನಾನು ಒಂದು ಸ್ವಲ್ಪ ಮೊರದಲ್ಲಿ ಹಾಕಿ ಎಲ್ಲ ಕ್ಲೀನ್ ಮಾಡಿ ಅದಾಗಿದ್ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನ್ಗೆ ಒಂದು ಸ್ವಲ್ಪ ಹೆಸರುಬೇಳೆನೂ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಿದ್ದೀನಿ. ಒಂದು ಸ್ವಲ್ಪ ಫ್ರೈ ಆದರೆ ಸಾಕು. ಇದು ತುಂಬ ಏನು ಫ್ರೈ ಆಗೋದು ಬೇಡ. ಒಂದು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿ ಹಾಕೋದ್ರಲ್ಲಿಂದ ಪಾಯಸ ತುಂಬ ಚೆನ್ನಾಗಿರುತ್ತೆ. ಹಾಗೆ ಹಾಕಿದ್ರೆ ಒಂಥರ ಸ್ಮೆಲ್ ಇರುತ್ತೆ ಬೇಳೆದು. ಹಾಗಾಗಿ ಒಂದು ಸ್ವಲ್ಪ ಲೈಟಾಗಿ ಈ ಥರ ಫ್ರೈ ಮಾಡ್ಕೊಬೇಕು. ನಾನು ಒಂದು ಸ್ವಲ್ಪ ಅಕ್ಕಿನೂ ತಗೊಂಡಿದ್ದೀನಿ. ಅಕ್ಕಿ ಆಮೇಲೆ ಹೆಸರುಬೇಳೆ ಎರಡನ್ನೂ ಸೇರಿಸ್ಕೊಂಡು ನಾನು ಪಾಯಸ ಮಾಡ್ತಿದ್ದೀನಿ. ಬರೀ ಹೆಸರುಬೇಳೆ ಅಂತಲೂ ಮಾಡ್ಕೊಬೋದು. ಬಟ್ ಅಕ್ಕಿ ಹಾಕಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟು. ಹಾಗಾಗಿ ನಾನು ಒಂದು ಸ್ವಲ್ಪ ಅಕ್ಕಿನೂ ಯಾವಾಗಲೂ ಮಿಕ್ಸ್ ಮಾಡ್ತಾ ಇರ್ತೀನಿ. ಕೆಲವೊಂದು ಸರಿ ಬರೀ ಹೆಸರುಬೇಳೆದೂ ಮಾಡ್ಕೊತಾ ಇರ್ತೀನಿ. ನೋಡಿ, ಇಷ್ಟು ಲೈಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು, ತುಂಬ ಫ್ರೈ ಬೇಡ. ಅದಾಗಿದ್ಮೇಲೆ ಅಕ್ಕಿನೂ ಒಂದು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಚೆನ್ನಾಗಿರುತ್ತೆ. ಯಾರಾದರೂ ಮಾಡ್ತಾ ಇರ್ತಾರೆ ತುಂಬ ಜನನೇ ಹೆಸರುಬೇಳೆ ಪಾಯಸ. ಬಟ್ ಈ ಥರನೂ ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಾನು ಅದೇ ಪ್ಯಾನಿಗೆ ಒಂದು ಸ್ವಲ್ಪ ಅಕ್ಕಿನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ತಗೊಂಡೆ. ಒಂದು 2 ನಿಮಿಷಕ್ಕೆ ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ ಅಕ್ಕಿನೂ, ಜಾಸ್ತಿ ಹೊತ್ತೇನು ಬೇಡ. ಅದಾಗಿದ್ಮೇಲೆ ಒಂದು ಸ್ವಲ್ಪ ಬೆಲ್ಲ ತಗೊಂಡು ನಾನು ಅದನ್ನು ಒಂದು ಸ್ವಲ್ಪ ಕಾಯಿಸ್ಕೊತಾ ಇದ್ದೀನಿ ಬೆಲ್ಲದಲ್ಲಂತೂ ತುಂಬ ಗಲೀಜಿರುತ್ತೆ. ಯಾವಾಗಲೂ ಬೆಲ್ಲ ಸೋಸ್ಕೊಂಡಿಲ್ದಂಗೆ ಹಾಕ್ಕೊಂಡ್ಲೇಬಾರ್ದು. ಹಾಗಾಗಿ ಬೆಲ್ಲನೂ ಇಟ್ಟೆ ನಾನು. ಈ ಕಡೆ ಹೆಸರುಬೇಳೆ ಅಕ್ಕಿನೂ ತೊಳ್ಕೊಂಡು ಒಂದು ಕುಕ್ಕರಿಗೆ ಹಾಕಿಟ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ಇಡ್ತಾಯಿದ್ದೀನಿ. ನೀರು ಹಾಕಿಬಿಟ್ಟು ಒಂದು 2 ವಿಷಲ್ ಬೇಯಿಸ್ಕೊಂಡ್ರೆ ಸಾಕು. ಆ ಕಡೆ ಬೇಯೋಷ್ಟರೊಳಗೆ ಈ ಕಡೆ ವಡೆ ಮಾಡ್ಕೊಳ್ಳೋದಕ್ಕೆ ನಾನು ಮಧ್ಯಾಹ್ನ ಮಾಡ್ತಾಯಿರೋದು. ಮಕ್ಕಳು ಮನೇಲಿದ್ದರು, ಹಾಗಾಗಿ ಇದು ಮಧ್ಯಾಹ್ನ ಮಾಡ್ತಿದ್ದೀನಿ ನಾನು. ಬೆಳಗ್ಗೆನೇ ನಾನು ಉದ್ದಿನಬೇಳೆ ನೆನೆಸಿಟ್ಟಿದ್ದೆ. ಒಂದು 5ರಿಂದ 6 ತಾಸುವರೆಗೂ ನೆನೆಸಿದ್ರೆ ಸಾಕು. ಆಮೇಲೆ ಈ ಉದ್ದಿನಬೇಳೆ ನೆನೆಸ್ಬೇಕಾದ್ರೇ ಒಂದು 2 ಸ್ಪೂನಷ್ಟು ಅಕ್ಕಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಈ ಟ್ರಿಕ್ಸ್ ಯೂಸ್ ಮಾಡಿ ಉದ್ದಿನ ವಡೆ ಮಾಡಬೇಕಾದ್ರೆ ಉದ್ದಿನಬೇಳೆ ನೆನೆಸ್ಕೊಬೇಕಾದ್ರೆ ಒಂದು ಸ್ವಲ್ಪ ಅಕ್ಕಿನ ಹಾಕಿನೂ ನೆನೆಸಿಟ್ಕೊಬೇಕು ಅದ್ರ ಜೊತೆಗೆ. ಇಲ್ಲ ನಾವು ಬರೀ ಉದ್ದಿನಬೇಳೆ ರುಬ್ಬಿ ಅದ್ರ ಮೇಲೆ ಒಂದು ಸ್ವಲ್ಪ ಅದಾಗಿದ್ಮೇಲೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡ್ರೂ ನಡೆಯುತ್ತೆ. ನಾನು ಅಕ್ಕಿ ಹಿಟ್ಟು ಇದ್ರೂ ಸರಿ, ಉದ್ದಿನಬೇಳೆ ನೆನೆಸ್ಕೊಬೇಕಾದ್ರೆ ಅದರೊಳಗೆ ಒಂದು 2 ಸ್ಪೂನಷ್ಟು ನಾನು ಅಕ್ಕಿ ಹಾಕ್ಬಿಟ್ಟು ರುಬ್ಕೊತೀನಿ. ರುಬ್ಬಿ ಎತ್ತಿಟ್ಟು ಸ್ವಲ್ಪ ಗಟ್ಟಿಗೆ ರುಬ್ಕೊಬೇಕು. ನೀರು ಮಾತ್ರ ಹಾಕಬಾರ್ದು ಉದ್ದಿನಬೇಳೆ ರುಬ್ಬಬೇಕಾದ್ರೆ. ಅದನ್ನು ರುಬ್ಬಷ್ಟರೊಳಗೆ ಈ ಕಡೆ 2 ವಿಷಲ್ನೂ ಅಕ್ಕಿನೂ ಹೆಸರುಬೇಳೆನೂ ಚೆನ್ನಾಗೇ ಬೇಯಿತು. ನೋಡ್ತಾ ಇರ್ರಿ ಎಷ್ಟು ಸಾಫ್ಟಾಗಿದೆ. ಸ್ವೀಟ್ ಪೊಂಗಲ್ ಮಾಡ್ತೀವಲ್ವ, ಸೇಮ್ ಅದೇ ಥರನೇ ಒಂದು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಬೇಕು. ಬಟ್ ಪೊಂಗಲೆಲ್ಲ ಮಾಡ್ತಾಯಿರೋದು ನಾನು ಪಾಯಸ. ಇದನ್ನು ಬೇಯ್ತಲ್ವ, ಇದನ್ನು ಎತ್ತಿಟ್ಕೊಂಡು ಇದೇ ಕುಕ್ಕರ್ಗೆ ಬೆಲ್ಲ ಒಂದು ಸ್ವಲ್ಪ ನೀರು ಹಾಕಿ ನಾನು ಕಾಯಿಸಿಟ್ಟಿದ್ದೆ, ಅದನ್ನು ಒಂದು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಬೆಲ್ಲದಲ್ಲಿ ಅಂತೂ ಎಷ್ಟು ಗಲೀಜಿದೆ. ಇದನ್ನೇನಾದರೂ ಹಾಗೆ ಹಾಕ್ಕೊಂಡ್ಬಿಟ್ರೆ ಇಷ್ಟೊಂದು ಗಲೀಜು ನಮಗೆ ಗೊತ್ತಿಲ್ಲದಂಗೆ ಹೋಗಿಬಿಡುತ್ತೆ. ಹಾಗಾಗಿ ಯಾವಾಗಲೂ ಅಷ್ಟೇ ಏನೇ ಸ್ವೀಟ್ ಮಾಡಬೇಕಾದ್ರೂ ಬೆಲ್ಲ ಒಂದು ಸ್ವಲ್ಪ ನಾವು ಸೋದಿಸ್ಕೊಂಡು ಹಾಕ್ಕೊಬೇಕು. ನಾನು ಇವಾಗ ಹೆಸರುಬೇಳೆ ಅಕ್ಕಿನೂ ಬೇಯಿಸ್ಕೊಂಡಿದ್ನಲ್ವ, ಇದರೊಟ್ಟಿಗೆ ನಾನು ಬೆಲ್ಲನ ಹಾಕ್ತಾಯಿದ್ದೀನಿ. ಬೆಲ್ಲ ಸೋಸ್ಕೊಂಡು ನೀರು ನಮಗೆ ನೋಡಿಕೊಂಡು ಹಾಕ್ಕೊಳ್ಳೋಣ. ನಾನು ಇದ್ರ ಜೊತೆಗೆ ಇನ್ನೂ ಸ್ವಲ್ಪ ಹಾಲು ಹಾಕ್ತಿದ್ದೀನಿ. ಹಾಗಾಗಿ ಇಷ್ಟಕ್ಕೆ ಸಾಕು. ಇದೆಲ್ಲ ನೀಟಾಗಿ ಬೆಲ್ಲ ಎಲ್ಲ ಒಂದಕ್ಕೊಂದು ಹೊಂದ್ಕೊಬೇಕು. ಅಲ್ಲಿವರೆಗೂ ಒಂದು ಸ್ವಲ್ಪ ಚೆನ್ನಾಗೆ ಒಂದು 5ರಿಂದ 10 ನಿಮಿಷವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಆಮೇಲೆ ಅದೇ ಪ್ಯಾನ್ಗೆ ನಾನು ಒಂದು ಸ್ವಲ್ಪ ತುಪ್ಪ ಹಾಕ್ಕೊತಿದ್ದೀನಿ. ತುಪ್ಪ ನಮ್ಮ ಮನೆಯವ್ರು ಜಾಸ್ತಿ ತಿನ್ನೋದಿಲ್ಲ, ಸ್ಮೆಲ್ ಬಂದುಬಿಟ್ರೆ. ಹಾಗಾಗಿ ನಾನು ಸ್ವಲ್ಪನೇ ತುಪ್ಪ ಹಾಕ್ತೀನಿ. ಮಕ್ಕಳಿಗೆ ಹಾಕ್ಕೊಡ್ಬೇಕಾದ್ರೆ ಒಂದು ಸ್ವಲ್ಪ ತುಪ್ಪ ಹಾಕಿ ಕೊಡ್ತೀನಿ. ಪ್ಯಾನ್ಗೆ ಒಂದು ಸ್ವಲ್ಪ ಗೋಡಂಬಿ ದ್ರಾಕ್ಷಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಇನ್ನೂ ನಮಗೆ ಯಾವುದಾದ್ರೂ ಡ್ರೈ ಫ್ರೂಟ್ಸ್ ಬೇಕಂದ್ರೂ ಹಾಕೊಬೋದು. ನಾನು ಗೋಡಂಬಿ ದ್ರಾಕ್ಷಿ ಅಷ್ಟೇ ಸೇರಿಸ್ಕೊತಾ ಇದ್ದೀನಿ. ಫ್ರೈ ಮಾಡಿಕೊಂಡು ಇನ್ನೇನು ಇದಕ್ಕೆ ಸೇರಿಸ್ಕೊಂಡಾಗಿದ್ಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 4ರಿಂದ 5 ಏಲಕ್ಕಿಯನ್ನು ಚೆನ್ನಾಗಿ ಕುಟ್ಕೊಳ್ಳೋಣ.
ಈ ಏಲಕ್ಕಿ ಸಿಪ್ಪೆ ಇರುತ್ತೆ ಅಲ್ವಾ, ಇದನ್ನ ಈ ಥರ ಕುಟ್ಕೊಂಡು ನಾವು ವೇಸ್ಟ್ ಮಾಡೋದು ಬೇಡ. ಆ ಸಿಪ್ಪೆನ ಟೀ ಪುಡಿ ಒಳಗೆ ಹಾಕ್ಕೊಂಡ್ರೆ ಟೀ ಮಾಡಬೇಕಾದ್ರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಆ ಏಲಕ್ಕಿದು ಸಿಪ್ಪೆ ಎಲ್ಲ ನಾನು ಟೀ ಪುಡಿ ಒಳಗೆ ಹಾಕಿಬಿಟ್ಟು ಕಾಳ್ದಷ್ಟೇ ಏಲಕ್ಕಿನ ಇದ್ರೊಳಗೆ ಸೇರಿಸ್ಕೊತಾ ಇದ್ದೀನಿ. ನೋಡಿ ಎಷ್ಟು ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿ ಹೆಸರುಬೇಳೆ ಪಾಯಸ ರೆಡಿ ಆಗುತ್ತೆ. ಅಕ್ಕಿ ಸೇರಿಸೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಈ ಥರನೂ ಟ್ರೈ ಮಾಡಿ. ಆ ಕಡೆ ನಾನು ಎಣ್ಣೆನೂ ಇಟ್ಕೊಂಡೆ. ಸ್ವಲ್ಪ ತಣ್ಣಗಾಗಿದ್ದ ಮೇಲೆ ಇದಕ್ಕೆ ಹಾಲು ಸೇರಿಸೋಣ. ಸ್ವಲ್ಪ ಬಿಸಿ ಇರಬೇಕಾದ್ರೆ ಹಾಕಿಬಿಟ್ರೆ ಹಾಲು ಒಂಥರ ತರಿ ತರಿ ಆಗಿಬಿಡುತ್ತೆ. ಅದಕ್ಕೆ ಒಂದು ಸ್ವಲ್ಪ ತಣ್ಣಗಾಗಿದ್ಮೇಲೆ ಹಾಕ್ಕೊಂಡ್ರೆ ಏನೂ ಆಗೋಲ್ಲ, ಕರೆಕ್ಟಾಗಿರುತ್ತೆ. ಹಾಲು ಹಾಕ್ಕೊಂಡಿದ್ಮೇಲೆ ಇಷ್ಟೇ, ತುಂಬ ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿ ಹೆಸರುಬೇಳೆ ಪಾಯಸ ರೆಡಿ ಆಯಿತು. ಆಮೇಲೆ ಈ ಕಡೆ ನಾನು ಎಣ್ಣೆ ಇಟ್ಕೊಂಡಿದ್ದೀನಿ ಕಾಯೋದಕ್ಕೆ, ವಡೆ ಮಾಡ್ಕೊಳ್ಳೋದಕ್ಕೆ. ಒಂದು ಸ್ವಲ್ಪ ಉದ್ದಿನಬೇಳೆ ರುಬ್ಕೊಂಡಿದ್ವಲ್ವ, ಉದ್ದಿನಬೇಳೆ ಹಿಟ್ಟಿಗೆ ಮೆಣಸು ಒಂದು ಸ್ವಲ್ಪ ಕುಟ್ಟಿ ಹಾಕ್ಕೊಂಡಿದ್ದೀನಿ, ಈರುಳ್ಳಿ, ಆಮೇಲೆ ಕರಿಬೇವು ಸೊಪ್ಪು, ಹಸಿಮೆಣಸಿನ್ಕಾಯಿ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ನನ್ನ ಮಕ್ಕಳಿಗೆ ಪ್ಲೇನಾಗಿ ಹಿಟ್ಟು ಎತ್ತಿಟ್ಟೆ ನಾನು. ಇದಕ್ಕೆ ಒಂದು ಸ್ವಲ್ಪ ಅಡುಗೆ ಸೋಡಾ ಹಾಕ್ಕೊಳ್ಳೋಣ. ಅದಾಗಿದ್ಮೇಲೆ ಒಂದು ಸ್ವಲ್ಪ ಉಪ್ಪು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳೋಣ. ನನ್ನ ಮಕ್ಕಳಿಗೆ, ನಮ್ಮ ಸಾಕ್ಷಿಗೆ, ನಮ್ಮ ಸಾಧನೆಗೆ ಇದು ಕಾಳುಮೆಣಸು ಆಮೇಲೆ ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿರ್ತೀನಲ್ವ, ತಿನ್ನಲ್ಲ ಖಾರ ಅಂತೇಳ್ಬಿಟ್ಟು ಅವರಿಬ್ಬರಿಗೆ ಒಂದು ಸ್ವಲ್ಪ ಪ್ಲೇನಾಗೆ ನಾನು ಹಿಟ್ಟು ಎತ್ತಿಟ್ಟೆ. ಅದನ್ನು ಎತ್ತಿಟ್ಬಿಟ್ಟು ಈ ಕಡೆ ಇದನ್ನೆಲ್ಲ ಚೆನ್ನಾಗಿ ಹಾಕ್ಕೊಂಡಿದ್ಮೇಲೆ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿ ಒಂದು 10 ನಿಮಿಷ ಎತ್ತಿಟ್ಟರೆ ಚೆನ್ನಾಗಿ ಬರುತ್ತೆ. ನಾನು ಇದನ್ನು ಕಲಿಸ್ಬಿಟ್ಟು ನೀಟಾಗೆಲ್ಲ ಕಲಿಸಿ ಎತ್ತಿಡ್ತಾ ಇದ್ದೀನಿ. ನೋಡ್ತಾ ಇರ್ರಿ, ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಬರುತ್ತೆ ಉದ್ದಿನ ವಡೆ. ಮಕ್ಕಳಿಗಂತೂ ತುಂಬ ಒಳ್ಳೆಯದು ಇದು, ಹಾಗಾಗಿ ಮಾಡಿಕೊಡ್ತಾನೆ ಇರಬೇಕು. ಈ ಕಡೆ ಒಂದು ಸ್ವಲ್ಪ ನಮ್ಮ ಇಬ್ಬರು ಮಕ್ಕಳಿಗೆ ಒಂದು ಸ್ವಲ್ಪ ನಾನು ಎತ್ತಿಟ್ಟಿದ್ದೆ ಪ್ಲೇನ್ ಹಿಟ್ಟು. ಇದಕ್ಕೆ ಒಂದು ಸ್ವಲ್ಪ ಸೋಡಾ ಪುಡಿ, ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು, ಏನೂ ಇಲ್ಲ ಇದು ಬರೀ ಹಿಟ್ಟು ಅಷ್ಟೇ, ಏನು ಮಿಕ್ಸ್ ಮಾಡ್ತಾ ಇಲ್ಲ. ಯಾಕಂದರೆ ಅವರು ಚಿಕ್ಕವ್ರು ಆಗ್ತಾರಲ್ವ, ಖಾರ ಎಲ್ಲ ಏನೂ ತಿನ್ನೋದಿಲ್ಲ. ಹಾಗಾಗ್ಬಿಟ್ಟು ನಾನು ಇದನ್ನು ಪ್ಲೇನಾಗಿ ಮಾಡಿ ಕಲಿಸ್ತಾ ಇದ್ದೀನಿ. ಈ ಕಡೆ ಒಂದು ಬೌಲಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು, ನೋಡಿ ನಮಗೆ ವಡೆ ತಟ್ಟಕ್ಕೆ ಬರಲ್ಲ ಅನ್ನೋರು, ನನಗೂ ಬರೋದಿಲ್ಲ, ಹಾಗಾಗಿ ನಾನು ಈ ಟ್ರಿಕ್ ಯೂಸ್ ಮಾಡ್ತೀನಿ. ಒಂದು ಟೀ ಸೋಸೋದು ಇರುತ್ತೆ ಅಲ್ವಾ, ಸ್ಟೀಲಿನ ತೊಗೊಬೇಕು, ಪ್ಲಾಸ್ಟಿಕ್ಕಿನ ತೊಗೊಬಾರ್ದು. ಈ ಥರ ಸ್ಟೀಲಿಂದ ಇರುತ್ತೆ ಅಲ್ವಾ, ಇದಕ್ಕೆ ಒಂದು ಸ್ವಲ್ಪ ನೀರು ಹಚ್ಕೊಂಬಿಟ್ಟು ಈ ಥರ ಮಾಡಿ ಅದಕ್ಕೆ ಒಂದು ಫೋಲ್ ಹಾಕ್ಬಿಟ್ಟು ಈ ಥರ ಹಾಕಿಬಿಟ್ರೆ ಆಯಿತು. ತುಂಬ ಸಿಂಪಲ್ಲಾಗಿ ವಡೆ ಮಾಡೋಕ್ಕೆ ಬರಲ್ಲ ಅನ್ನೋರು ಆರಾಮಾಗಿ ಮಾಡ್ಕೊಬೋದು. ಈ ಟ್ರಿಕ್ ಯೂಸ್ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ನಾನು ಅಷ್ಟೇ, ನನಗೆ ಕೈಯಿಂದ ತಟ್ಟಕ್ಕೆ ಬರೋಂಗಿಲ್ಲ. ಆಗ್ತಾ ಇರಬೇಕಾದ್ರೆ ಒಂದೊಂದು ಚೆನ್ನಾಗಿ ಬರುತ್ತೆ, ಒಂದೊಂದಂತೂ ಉಂಡೆ ಥರ ಬಂದುಬಿಡುತ್ತೆ. ಅದಕ್ಕೆ ಈ ಥರ ಟ್ರಿಕ್ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ. ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ತುಂಬ ಮೇಲೆ ಕ್ರಿಸ್ಪಿಯಾಗಿ, ಒಳಗೆ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿತ್ತು. ನಾನು ಇಬ್ಬರು ಮಕ್ಕಳಿಗೋಸ್ಕರ ಫಸ್ಟಿಗೆ ಪ್ಲೇನಾಗಿ ಮಾಡಿ ತಗೊತಾ ಇದ್ದೀನಿ. ಅದಾಗಿದ್ಮೇಲೆ ಅದು ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಅವ್ರಿಗೆ ಫಸ್ಟ್ ಮಾಡಿಕೊಟ್ಬಿಡೋಣ ಅಂಥೇಳಿ. ನೋಡ್ತಾ ಇರ್ರಿ, ತುಂಬ ಸಿಂಪಲ್ಲಾಗಿ ಒಂದು ಸ್ವಲ್ಪ ನೀರು ಹಚ್ಕೊಬೇಕು. ನೀರು ಹಚ್ಚಿ ಆಮೇಲೆ ಹಿಟ್ಟು ಹಾಕ್ಬಿಟ್ಟು ಈ ಥರ ಮಾಡಿ ಹಾಕಿದ್ರೆ ತುಂಬ ಈಸಿಯಾಗಿ ಬಂದುಬಿಡುತ್ತೆ. ಕ್ಲೀನಾಗಿ ಒಂದು ಸ್ವಲ್ಪ ಫಸ್ಟು ಎಣ್ಣೆ ಚೆನ್ನಾಗಿ ಕಾದಿರಬೇಕು. ವಡೆ ಹಾಕಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟಿದ್ಮೇಲೆ ತಿರ್ಸ್ಕೊಬೇಕು. ನೀಟಾಗಿ ಈ ಥರ ಒಂದೊಂದಾಗಿ ಫ್ರೈ ಮಾಡಿ ತಗೊಳ್ಳೋಣ. ಆಮೇಲೆ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ವಡೆ ಫ್ರೈ ಮಾಡಿ ತಗೊಂಡ್ರೆ ತುಂಬ ಟೇಸ್ಟಿಯಾಗಿ ಉದ್ದಿನ ವಡೆ ರೆಡಿ ಆಗುತ್ತೆ. ಇದಕ್ಕೆ ಚಟ್ನಿಯಿಂದ ಸರ್ವ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಬಟ್ ನಾವು ಚಟ್ನಿ ಯಾರೂ ತಿನ್ನೋದಿಲ್ಲ, ಹಾಗಾಗಿ ನಾನು ಚಟ್ನಿ ಏನೂ ಮಾಡ್ಕೊಂಡಿಲ್ಲ, ಬರೀ ಉದ್ದಿನ ವಡೆ ಅಷ್ಟೇ ಮಾಡ್ಕೊಂಡಿದ್ದೆ. ಆಮೇಲೆ ಒಂದು ಸ್ವಲ್ಪ ಹೆಸರುಬೇಳೆ ಪಾಯಸ. ಮಕ್ಕಳು ಮನೇಲಿದ್ದರು, ಇವತ್ತು ಮನೇಲಿದ್ದರೆ ಏನಾದರೂ ಒಂದು ಕೇಳ್ತಾ ಇರ್ತಾರೆ. ಹಾಗಾಗಿ ನೋಡಿ, ಇವಾಗ ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ ನಾನು. ಈರುಳ್ಳಿ ಎಲ್ಲ ಹಾಕ್ಕೊಂಡಿದ್ನಲ್ವ, ಇದೂ ಸೇಮ್ ಅಷ್ಟೇ, ತುಂಬ ಚೆನ್ನಾಗಿ ಬರುತ್ತೆ. ಒಮ್ಮೆ ಟ್ರೈ ಮಾಡಿ. ತುಂಬ ಜನಕ್ಕೆ ಈ ಥರ ವಡೆ ಶೇಪ್ ಬರೋದಿಲ್ಲ ಅಂತ ಹೇಳ್ಬಿಟ್ಟೆ ಉದ್ದಿನ ವಡೆ ಮಾಡೋದೇ ಇಲ್ಲ. ಈ ಒಂದು ಟ್ರಿಕ್ ಯೂಸ್ ಮಾಡಿ ಆರಾಮಾಗಿ ಮಾಡ್ಕೊಬೋದು. ತುಂಬ ಈಸಿಯಾಗೇನೂ ಬರುತ್ತೆ, ಏನು ಕಷ್ಟನೇ ಇರಲ್ಲ. ಏನು ಉದ್ದಿನಬೇಳೆ ರುಬ್ಕೊಬೇಕಾದ್ರೆ ಒಂದು ಸ್ವಲ್ಪ ನೀರು ಹಾಕಿಲ್ದಂಗೆ ಗಟ್ಟಿಯಾಗಿ ರುಬ್ಕೊಂಡ್ರೆ ಆಯಿತು ಅಷ್ಟೇ. ಒಂದು ಸ್ವಲ್ಪ ನೀರು ಹಾಕಿ, ಲೈಟಾಗಿ ನೀರು ಹಾಕಿ, ಯಾಕಂದರೆ ಮಿಕ್ಸಿ ಜಾರು ತಿರುಗಲ್ಲ ಅನ್ನೋ ಟೈಮಲ್ಲಿ ಲೈಟಾಗಿ ನೀರು ಹಾಕಿದ್ರೆ ಸಾಕು ಅಷ್ಟೇ. ಆಯಿತು, ಹೆಸರುಬೇಳೆ ಪಾಯಸ ಆಮೇಲೆ ಬಿಸಿ ಬಿಸಿಯಾಗಿ ಉದ್ದಿನ ವಡೆ ಇಷ್ಟೇ. ವಿಡಿಯೋ ಏನಾದರೂ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.